ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿಯ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹ ಅನ್ನುವಂಥ ಈ ಕಥೆಯನ್ನು ಗಂಗಾ ಪ್ರಹಸನ ಅನ್ನುವಂಥ ಹೆಸರಿನಿಂದ ಸಂಪಾದನೆ ಮಾಡಲಾಗಿದೆ. ಯಾಕೆಂದರೆ ಇಲ್ಲಿ ಈ ಸಂಗ್ಯಾಬಾಳ್ಯ ಆಗಲಿ, ಹಿರಿಯ ವಿರೂಪಾಕ್ಷ ಬಸವಂತಾಗಲಿ ಯಾವೊಂದು ಪಾತ್ರಗಳಿಗಿಂತಲೂ ಅತ್ಯಂತ ಮನಮಿಡಿಯುವ, ಹೃದಯ ವಿದ್ರಾವಕ, ಒಂದು ಮನಸ್ಸಿನ ಒಂದು ಜೋಕಾಲೆಯಲ್ಲಿ ಆ ಕಡೆ ಈ ಕಡೆ ಒಂದಕ್ಕೂ ಅಂತಿಲ್ಲ, ಆದಿ ಇಲ್ಲದ ಹಾಗೆ ಒಂದು ತೊಳ್ಳಾಡುವಂಥ ಪಾತ್ರ ಅಂತಂದರೆ ಗಂಗಾಳದ್ದು. ಅಂಥ ಗಂಗಾ ಪಾತ್ರಕ್ಕೆ ಮೆರುಗು ನೀಡಿದವರು ನಮ್ಮ ಕವಿ ರಾಯಪ್ಪ ಮಾಸ್ತರವರು. ಇಲ್ಲಿ ಗಂಗಾ ತನ್ನ ಗಂಡ ಮೈದುನರಿಂದ ಗಂಡನ ಮನೆಯಲ್ಲಿ ಇರಲಾರದಂಥ ಸ್ಥಿತಿಯನ್ನು ತಂದು ಕೊಡ್ತಾಳೆ. ಯಾಕಂದರೆ ಪರಪುರುಷರ ಸಂಘ ಮಾಡಿದ್ದು ಮೊದಲೇದು ತಪ್ಪು. ಪರಿಸ್ಥಿತಿ ಅನಿವಾರ್ಯ ಬಂದಿದ್ದು ಏನು ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಈ ಕಡೆ ಒಂದು ಬದಿಗೆ ನಿಲ್ಲಲಾರದೆ ಮತ್ತೊಂದು ಬದಿಯನ್ನು ತಲುಪಲಾರದೆ ಒಂಥರ ತ್ರಿಶಂಕು ಸ್ಥಿತಿಯೊಳಗೆ ಗಂಗಾಳ ಪರಿಸ್ಥಿತಿ ಆಗಿ ಏನು ಮಾಡಬೇಕು ಅನ್ನೋದನ್ನು ಅವರಿಗೆ ತಿಳಿದಾದಾಗ ಅನಿವಾರ್ಯವಾಗಿ ಇಲ್ಲಿ ಯಾವ ಕಡೆ ಬರ ಹೆಚ್ಚಾಗ್ತದನೋ ಹಾಗೆ ಹೋಗೋದು ಸಹಜಿಕ. ಗಂಡನ ಮನೆಯವರು ನಿಂದಿಸಿ ಅವಳ ಒಂದು ನಡತೆಯನ್ನು ಕಡೆಗಾಣಿಸಿ ನೀನು ನಮ್ಮ ಮನೆಯಾಗ ಇರೋಕೆ ಯೋಗ್ಯ ಇಲ್ಲ ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕುವಂಥ ಒಂದು ಸನ್ನಿವೇಶ ಒಳಗೆ ಭಾವ ಅವ್ರ ಮೈದುನರು ಕೂಡ ನಾವು ಬಾತಿರಿ ಹೇಳ್ತಾರಲ್ವಾ, ನಮ್ಮ ಮನೆಯಾಗ ನಿಮಗೆ ಏನು ಕಡಿಮೆ ಆಗಿತ್ತು, ಅಲ್ಲ ನೀ ಮಾಡಿದಂಥ ಈ ಒಂದು ಇದಕ್ಕೆ ಯಾರು ಹೋಗ್ತಾರೋ ನೀನೇ ಹೇಳುವ, ನೀ ನಮ್ಗೆ ತಾಯಿ ಹಂಗಿದ್ದಿ, ನಮ್ಮನ್ನ ಹಂಗೆ ಮಕ್ಕಳಂಗೆ ಜೋಪಾನ ಮಾಡಿದ್ದಿ, ಆದರೂ ಅನಿವಾರ್ಯ ನೀನು ನಮ್ಮ ಮನೆಯಾಗ ಯಾಕೆ ಕೇಳಿಲ್ಲ, ಅದಕ್ಕೆ ನೀನು ನಮ್ಮ ಅನ್ನ ಹೇಳಿದಂಗೆ ನಮ್ಮೆಲ್ಲ ವಸ್ತ್ರಾಭರಣಗಳನ್ನು ಬಂಗಾರನ ಎಲ್ಲ ತೆಗೆಯಿಟ್ಟು ಮನೆ ಬಿಟ್ಟೆ ಹೋಗಿ ಎಲ್ಲೇ ಹೋಗಿ ಬಿಡು ಅಂತೇಳಿ ಇಂಥ ಒಂದು ಸಂದರ್ಭದೊಳಗೆ ಕಡು ಕೋಪದಲ್ಲಿರ್ತಕ್ಕಂಥ ಏನನ್ನು ತನ್ನ ಹೆಂಡತಿಯನ್ನು ಕಡ್ದು ಹಾಕಬೇಕು ಅನ್ನುವಂಥ ಸಿಟ್ಟ ಬಂದಿರ್ತದೆ. ಯಾಕಂದರೆ ಅಷ್ಟು ಯಾರಿಗೇ ಆಗಲಿ ತಮ್ಮ ಹೆಂಡರು ತಮ್ಮ ಸ್ವಾಧೀನದಲ್ಲಿರಬೇಕು, ಸಚ್ಚಾರಿತೆ ಉಳ್ಳವರಾಗಿರಬೇಕು, ಒಳ್ಳೆಯ ಶೀಲವನ್ನು ಸಂಪಾದನೆ ಮಾಡಿಕೊಂಡು ತಮಗಾಗಿ ಅದು ಮೀಸಲಾಗಿರಬೇಕು ಅನ್ನುವಂಥ ಅಪೇಕ್ಷೆ ಇರುವುದು ಸಹಜಿಕ. ಹಿಂಗಾದಾಗ ಊರೆಲ್ಲ ನಮ್ಮ ಮನೆ ಬಗ್ಗೆ ಮಾತಾಡೋಂಗಾತು. ನಮ್ಮ ಮನೆ ಬೈಲಂಗಲ್ ಊರಾಗ ಒಂದು ಪ್ರತಿಷ್ಠಿತ ಮಣ್ತಾನ. ನಾವು ಹಾದಿಯಲ್ಲಿ ಹೋಗ್ತಾ ಇದ್ರೆ ಹುಲಿ ಸಹಿತ ನಿಲ್ತಿತ್ತು. ಅಂಥ ಒಂದು ಮನೆತನಕ್ಕೆ ನೀವೆಲ್ಲ ಮಾನಭಂಗ ಮಾಡಿದಿ, ನಮ್ಮನ್ನು ಮನೆತನದ ಮಾನ ತೆಗೆದು ಎಂದು ಹೇಳಿ ಅವಳು ಹೊರಗೆ ಹಾಕುವಾಗ ಕರಡು ಮಿಡಿಯುವಂಥ ಒಂದು ಸನ್ನಿವೇಶದೊಳಗೆ ಗಂಗಾ ಅನಿವಾರ್ಯವಾಗಿ ಯಾರಿಗಾದರೂ ಅವಳ ಒಂದು ಸ್ಥಿತಿಯನ್ನು ಕಂಡು ಮರಗುವುದರೊಂದಿಗೆ ಹಿಂಗೆ ಆಗಬಾರ್ದಾಗಿತ್ತು. ಯಾಕೆಂದರೆ ಒಬ್ಬ ಸುಂದರ ಸ್ಫುರದ್ರೂಪಿ ಹೆಣ್ಮಗಳು ಆ ಒಂದು ಬೈಲಂಗಲ ಪರಿಸರದಾಗ ತಿರುಳುಗಂಡ ನಾಡಿನೊಳಗೆ ಅವಳಂಥ ಆ ಹೆಣ್ಣನ್ನು ಯಾರೂ ಇರಲಿಲ್ಲ ಅಂಥೇಳಿ ಹೇಳ್ತಾರೆ. ನನಗಾದರೂ ಇದೊಂದು ಪ್ರತ್ಯಕ್ಷ ಅನುಭವ. ಬಸವಣ್ಣನ ಗುಡಿಯೊಳಗೆ ಈ ಸುಮಾರು 90-95 ವರ್ಷ ಇರತಕ್ಕಂಥ ಒಬ್ಬರು ಹಿರಿಯ ಅರ್ಚಕರು, ಅವರು ಚಿಕ್ಕವರಿರುವಾಗ ಅವರ ಅರ್ಧ ಹಿಡಿದಂಥ ಈ ಪ್ರತ್ಯಕ್ಷ ಕಥೆಯನ್ನು ನನಗೆ ಹೇಳಿದಾಗ ನಿಜವಾಗಿಯೂ ನನಗಾದರೂ ಮನಸ್ಸು ಬಹಳ ಒಂಥರ ಕಳವಳ ಆಯಿತು. ಯಾಕಂದರೆ ಅಂಥ ಸುಂದರವಾದ ಹೆಣ್ಣುಮಗಳು, ಎಲ್ಲ ಹೆಣ್ಮಕ್ಳು ಸೌಂದರ್ಯ ಇರ್ತದೆ, ಆದರೆ ಕೆಲವು ಹೆಣ್ಮಕ್ಳಿಗೆ ವಿಶೇಷವಾದಂಥ ಒಂದು ಸೌಂದರ್ಯ ದೇವ ಕೊಟ್ಟಿರ್ತಾನೆ. ಯಾಕಂದರೆ ಅಗದಿ ಭಾಳ ಕೆಂಪು ಅಲ್ಲ, ಮತ್ತು ಕಪ್ಪು ಅಲ್ಲ, ಎತ್ತರೂ ಅಲ್ಲ, ಗಿಡ್ಡು ಅಲ್ಲ, ಅಷ್ಟು ಬಡಕನೂ ಅಲ್ಲ, ಹಾಗೆ ಮೈ ತುಂಬಿ ಬಂದಿರೋಂಥ ಒಂದು ಆ ಹೆಣ್ಣುಮಗಳ ಒಂದು ವ್ಯಕ್ತಿತ್ವ ಗಂಗಾಳದು. ಯಾರೇ ಆಗಲಿ ಅವಳ ಒಂದು ಗ್ರಾಮೀಣ ಪರಿಸರದಲ್ಲಿ ಅವಳು ಸಹಜವಾಗಿ ನೋಡಿದರೂ ಕೂಡ ಒಂಥರ ಭಕ್ತಿ, ಒಂಥರ ಭಾವ, ಮನಸ್ಸು ತಲೆಬಾಗುವಂಥ ಒಂದು ವರ್ಚಸ್ಸು ಹೊಳೆದಂಥ ಗ್ರಾಮೀಣ ಪರಿಸರದ ಅತ್ಯಂತ ಸುಂದರ ಹೆಣ್ಣುಮಗಳು ಗಂಗಾ. ಅವಳು ಒಂದು ಒಳ್ಳೆ ಮನೆತನದ ಸೊಸೆಯಾಗಿ ಬಂದು ತನ್ನ ಚರಿತ್ರೆಯನ್ನು ಕಳ್ಕೊಂಡು ಅವಳು ಮನೆ ಬಿಟ್ಟು ಹೊರಗೆ ಬರುವಾಗಂತ ಯಾರಿಗಾದರೂ ಮನಸ್ಸು ಭಾಳಷ್ಟು ವಿಲಿ ಆಗ್ತದೆ. ಕರೆ ಏನು ಮಾಡಲಿಕ್ಕೂ ಬರೋದಿಲ್ಲ. ಯಾಕಂದ್ರೆ ಹಣೆ ಬರ ಅನ್ನೋದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅಂಥ ಅವಳ ಹಣೆ ಬರದಾಗ ಹಾಗಿದ್ದಾಗ ಇನ್ನು ಏನು ಮಾಡಬೇಕು ಅನ್ನುವಂಥ ಸ್ಥಿತಿಯೊಳಗೆ ಈಗ ಬಳ್ಳಿಗೆ ಮರದ ಆಶ್ರಯ ಇರೋಂಗೆ ಹೆಣ್ಣಿಗೆ ಒಂದು ಆಶ್ರಯ ಬೇಕಾಗ್ತದೆ. ಯಾಕಂದರೆ ಹೆಣ್ಣು ತವರು ಮನೆಯೊಳಗಿದ್ದಾಗ ಬಾಲ್ಯದಲ್ಲಿ ತಂದೆ ತಾಯಿಗಳು ಹೇಳಿದಂಗೆ ಕೇಳ್ಕೋವಂಥ ಒಂದು ಸ್ಥಿತಿಗೆ ಬರ್ತಾಳೆ.
ಅವಳು ಒಂದು ಯೌವನಾವಸ್ಥೆಗಳಿಗೆ ಬಂದಾಗ, ಅಂದರೆ 16 ವಯಸ್ಸು ಬಂದಾಗ, ಪ್ರಾಪ್ತ ವಯಸ್ಸು ಬಂದಾಗ, ಆವಾಗ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಹಾಗೆ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಯೋಗ್ಯನ ಅಂಥವರನ್ನ ನನ್ನ ಗಂಡನನ್ನು ನೋಡಿ ಅದು ಸಂಪ್ರದಾಯಬದ್ಧವಾಗಿ ದಾರಿ ಎರೆದು ಕೊಡೋದು, ಅಂದರೆ ವೈವಾಹಿಕ ಜೀವನಕ್ಕೆ ಕಾಲಿಡಲಿಕ್ಕೆ ಅವರಿಗೊಂದು ಅವಕಾಶ ಮಾಡಿಕೊಡ್ತಾರೆ. ಅಂಥ ಸುಂದರವಾದಂಥ ವ್ಯವಸ್ಥೆ ನಮ್ಮ ಒಂದು ಭಾರತೀಯ ಸಂಪ್ರದಾಯದ. ಅಂದರೆ ಗಂಡ ಹೆಂಡತಿ ಎಲ್ಲರ ಸಮಕ್ಷಮದಲ್ಲಿ ಒಬ್ಬರಿಗೊಬ್ಬರು ಒಂದು ಪರಸ್ಪರ ಒಪ್ಪಿಗೆಯನ್ನು ಕಟ್ಟಿಕೊಂಡು ಪ್ರಾಪ್ತ ವಯಸ್ಸು ಬಂದಾಗ ಕೈ ಹಿಡಿದು ಸಂಸಾರದೊಳಗೆ ಅವರು ಪದಾರ್ಪಣೆ ಮಾಡಲಿ ಅಂತ ಎಲ್ಲರೂ ಹರಿಸ್ತಾರೆ. ಇಂಥ ಒಂದು ಸಂಸ್ಕೃತಿ ಬೇರೆ ಎಲ್ಲಿಯೂ ನಮಗೆ ಸಿಗೋದಿಲ್ಲ. ಹೀಗಿದ್ದಾಗ ಹೆಣ್ಣು ಆದರೂ ಕೂಡ ಗಂಡನಿಗೆ ವಿಧೇಯಳಾಗಿ ಗಂಡನ ತೋಳತಕ್ಕೆಯಲ್ಲಿ ತನ್ನ ಸಂಸಾರ ವ್ರತವನ್ನು ಸಾಗಿಸುವಾಗ ಅವಳು ಅದು ಕಿಂಚಿತ್ತೂ ಕೂಡ ಎಲ್ಲೂ ಲೋಪ ಬಾರದ ಹಾಗೆ, ಅಂದರೆ ತಂದೆ ತಾಯಿಗಳಿಗೆ ಹೆಸರು ಬರುವಂತೆ, ಹಾಗೆ ಗಂಡನ ಮನೆಗೆ ಕೀರ್ತಿ ಬೆಳಗುವಂತೆ ಬಾಳುವುದು ಸತ್ಸಂಪ್ರದಾಯ. ಅದೇ ರೀತಿ ಗಂಗಾ ಬಂದವಳು. ಆದರೆ ಏನೋ ಮನುಷ್ಯನ ಒಂದು ವೇಳೆ ಇಂಥ ಒಂದು ಸಂದಿಗ್ಧತೆಯೊಳಗೆ ಸಿಕ್ಕಾಗ ಏನು ಮಾಡೋಕ್ಕೂ ಆಗೋದಿಲ್ಲ. ಬಂಗಾರ ಕಳೆದದ್ದು ನೆಪ, ಅವು ಪರಮಳಿ ಕೊಟ್ಟಂಥ ವಚನ ಪಾಲನೆ ಒಂದು ಪಕ್ಕಪ್ಪ. ಹಾಗೆ ಈ ಹದಿಹರೆಯದೊಳಗೆ ಒಂದು ಪುರುಷನ ಒಂದು ಸಂಘವನ್ನು ಅಷ್ಟ ಅಪೇಕ್ಷೆ ಮಾಡೋದು ಅಷ್ಟೇ ಅದು ಔಚಿತ್ಯ ಅಂತಂದರೆ ಗಂಡನ ಒಂದು ಜೊತೆಯಲ್ಲಿರ್ತಕ್ಕಂಥ ಒಂದು ಸಂಬಂಧ ಬೇರೆ. ಆ ಗಂಡನ ಜೊತೆಯಲ್ಲಿರ್ತಕ್ಕಂಥ ಸಂಬಂಧ ಸಿಗಲಾರದಂಥ ಪ್ರಕ್ಷುಬ್ಧ ಸನ್ನಿವೇಶದಲ್ಲಿ ಅನಿವಾರ್ಯವಾಗಿ ಈ ರೀತಿ ಪರಪುರುಷನ ಸಂಘ ಮಾಡಿದ ಗಂಗಾ ಗಂಡನ ಮನೆಯಿಂದ ಎರವಾಗ್ತಾಳೆ. ಆವಾಗ ಅವಳು ಗಂಡನ ಮನೆ ಬಿಟ್ಟು ಹೊರಗೆ ಬರುವಾಗ ಅವಳಿಗಾದರೂ ಕೂಡ ಇತ್ತೆ ಗಂಡನ ಮನೆಯನ್ನು ಬಿಡಲಾರದಂಥ ಸ್ಥಿತಿ, ಹಾಗೇ ತಾನು ಮಾಡಿದಂಥ ಈ ಒಂದು ಕುಕೃತ್ಯದಿಂದಾಗಿ ಅಲ್ಲಿ ಇರಲಾರದಂತಹ ಸ್ಥಿತಿ, ಈ ಕಡೆ ಗಂಡನ ಪ್ರೀತಿಗೆ ಎರವಾದ್ದರಿಂದ ಅವನ ಸಮ್ಮುಖದಲ್ಲಿ ನಿಲ್ಲಲಾರಂಥ ಸ್ಥಿತಿ, ಮಕ್ಕಳಂತ ಇದ್ದಂಥ ಇಬ್ಬರು ಮೈದಂಡರನ್ನು ಕೂಡ ಅವ್ರ ಮುಖ ನೋಡಿ ಒಳಗಡೆ ಕಳ್ಳ ಕಿತ್ತ ಬಂದರೂ ಕೂಡ ಮಾಡಿದಂಥ ಹೀನ ಕಾರ್ಯದಿಂದಾಗಿ ಅವರು ಚಿಕ್ಕವರಾದರೂ ಕೂಡ ಇನ್ನು ನಮ್ಮ ಮನೆಯಾಗಿರಬೇಡವಾ, ನಮ್ಮ ಮನೆ ಬಿಟ್ಟು ಎಲ್ಲರೂ ಹಾಳಾಗಿ ಹೋಗು. ಯಾಕಂದರೆ ಅಷ್ಟು ಮನಸ್ಸು ಒಂದು ಹೃದಯ ಛಿದ್ರ ಅಂತ ಒಂದು ಸನ್ನಿವೇಶವನ್ನು ಇಲ್ಲಿ ಕವಿ ನಮ್ಮ ಪತ್ತಾರ ಮಾಸ್ತರು ಬಹಳ ಅಂದವಾಗಿ ಕಟ್ಟಿದ್ದಾರೆ. ಅಂಥ ಒಂದು ಸನ್ನಿವೇಶದಲ್ಲಿ ಗಂಗಾ ಆ ಒಂದು ಪ್ರಕ್ಷುಬ್ಧ ಸ್ಥಿತಿಯಿಂದ ಪಾರಾಗಿ ಹೊರಗಡೆ ಹೋಗಬೇಕಾದರೆ ಭಾರವಾದ ಹೃದಯ, ಹಾಗೆ ಭಾರವಾದಂಥ ಹೆಜ್ಜೆಗಳು, ಯಾರಿಗೆ ನೋಡಲಾಗದಂಥ ಒಂದು ಸ್ಥಿತಿ, ಆದರೂ ಅನಿವಾರ್ಯವಾಗಿ ಬಿಟ್ಟು ಬರಬೇಕಂತ ಒಂದು ಸಂದಿಗ್ಧತೆ, ಇವೆಲ್ಲಿ ಅವಳು ಆ ಗಂಡನ ಮನೆಯನ್ನು ಬಿಟ್ಟು ಹೊರಗೆ ಬರುವಾಗ ಇನ್ನು ನನಗೆ ಯಾರೂ ಇಲ್ಲ. ಯಾಕಂದರೆ ಒಂದು ನೀತಿಗೆಟ್ಟ ಹೆಣ್ಣಾದ ಮೇಲೆ ಯಾರು ತವರು ಮನೆಯವರು ಮೂಸೋದಿಲ್ಲ, ಮತ್ತು ಗಂಡನ ಮನೆಯವರಂತೂ ಮೊದಲೇ ಸೇರೋದಿಲ್ಲ. ಹಾಗೆಯೇ ನೆರೆಹೊರೆಯವರು ಕೂಡ ಈ ಕಾರ್ಯಕ್ಕೆ ಯಾರೂ ಮೆಚ್ಚುಗೆಯನ್ನು ಸೂಚಿಸೋದಿಲ್ಲ. ಊರಾಗಂತೂ ಎಲ್ಲರೂ ಮಾತಾಡೋರ, ಯಾಕಂದರೆ ಗೋಳಿ ಬಿದ್ದಾಗ ಆಳಿಗೊಂದು ಕಲ್ಲು ಎಲ್ಲರೂ ಒಗ್ಯವ್ರನ್ನ. ಅಂಥ ಸ್ಥಿತಿಯೊಳಗೆ ಈ ಎಲ್ಲ ಅಪಮಾನಗಳನ್ನು ನಾನು ಇನ್ನೆಲ್ಲ ಸಹಿಸುವಂತ ಹೆಂಗೆ ಬಾಳಲಿ, ನನ್ನ ಮುಂದೆ ನನಗೆ ಏನು ಗತಿ ಅನ್ನುವಂಥ ಒಂದು ಪ್ರಶ್ನೆಗಳು ಅವರ ಮನದಲ್ಲಿ ಇರತರವಾಗ, ಆದರೂ ನಾನು ಏನೇ ಆದರೂ ಈಗ ಆತ್ಮಹತ್ಯೆ ಮಾಡಿಕೊಳ್ಬೇಕಂತಂದರೂ ಅದರಿಂದ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಈ ಒಮ್ಮೆ ಹುಟ್ಟಿ ಬಂದಂಥ ಜನ್ಮ ಏನು ಹಿಂದಿನ ಕರ್ಮ ಇರ್ತೈತಿ ಅದನ್ನು ಯಾರಿಗಾದ್ರೂ ತಿಳಿಸಬೇಕು. ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದನೋ ಏನು, ಇಂಥ ಒಂದು ಚಂದ ಗಂಡನ ಮನೆಯಾಗಿ ನನಗೆ ಬಾಳಲಿಕ್ಕಾಗಲಿಲ್ಲ, ತವರು ಮನೆಗೆ ಒಂದು ಹೆಸರು ತರಲಿಕ್ಕಾಗಲಿಲ್ಲ, ಆದರೂ ಈಸಬೇಕು ಇದು ಜಯಿಸಬೇಕು ಅಂತಾರೆ ಹಿರಿಯರು. ನಾನು ಹೆಂಗಾದರೂ ಮಾಡಿ ನಾನು ಇಲ್ಲಿ ಇರಬೇಕು, ಇಲ್ಲಿ ಬಾಳಬೇಕು, ಏನಾದರೂ ನಾನು ನನ್ನಂತೆ ಲೋಕದಲ್ಲಿ ಬೇರೆ ಯಾರು ಹೆಣ್ಮಕ್ಳು ಆಗಬಾರದು ಅನ್ನುವಂಥ ಒಂದು ಸಂದೇಶವನ್ನು ಸಾರಕ್ಕಾದರೂ ಸಹಿತ ನಾನು ಬದುಕಬೇಕು, ಬಾಳಬೇಕು ಅನ್ನುವಂಥ ಒಂದು ಜಿಜ್ಞಾಸೆಯಿಂದಾಗಿ ಬದುಕಬೇಕು ಅನ್ನೋಂಥ ಸ್ಥಿತಿಗೆ ಬಂದಾಗ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿ ಇವತ್ತು ನನಗೆ ಈ ಸ್ಥಿತಿ ಬರಲಿಕ್ಕೆ ಕಾರಣ ಯಾರು ಚಿಂತನೆ ಮಾಡಿದಾಗ ಯಾವುದೇ ಹೆಣ್ಣು ಶೀಲ ಕಳ್ಕೋಬೇಕಂಥೇಳಿ ಒಂದು ಆಸೆ ಎಂದೂ ಇರೋಂಗಿಲ್ಲ. ಹಂಗೆ ನನಗಾದರೂ ಕೂಡ ಸಹಜವಾಗಿ ನಾನು ಬಸವನ ದೇವರ ಗುಡಿಗೆ ಹೋದಾಗ
ಈ ರೀತಿ ಘಟನೆ ಆದಮೇಲೆ ಅಲ್ಲಿನ ಪ್ರತಿಯೊಬ್ಬ ಜನರು ನನ್ನ ಸೌಂದರ್ಯವನ್ನು ಕಂಡು ಆ ಬಸವಣ್ಣ ದೇವರ ಪೂಜಾರಿಯನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಒಂಥರ ನನ್ನನ್ನು ಒಂಥರ ಬಲಿಪಶುವನ್ನಾಗಿ ಮಾಡಿದರು. ನಿಜವಾಗಿ ನನ್ನ ಒಂದು ಕತೆ ಯಾರಿಗೆ ಹೇಳಬೇಕು ಅಂತಂದ್ರೆ ಸಹಿತ ಹೇಳಲಿಕ್ಕೆ ಮನಸ್ಸಾಗೋದಿಲ್ಲ, ಅದರ ಒಳಗಡೆ ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನನಗೆ ಇವತ್ತು ಈ ಪರಿಸ್ಥಿತಿ ಬಂತಂದರೆ ಇದಕ್ಕೆ ಮೂಲ ಕಾರಣ ಯಾರು ಅನ್ನೋದನ್ನು ಚಿಂತನೆ ಮಾಡ್ತಾ ಮಾಡ್ತಾ ಗಂಗಾ ಮನೆ ಬಿಟ್ಟು ಹೊರಗಡೆ ಬರ್ತಾ ಇದ್ದಾಳೆ. ಬೈಲಹೊಂಗಲದ ಒಂದು ಹಜಾರದ ಬೀದಿ ಅಂದರೆ ಅದು ಒಂದು ಪಟ್ಟಣ. ಆ ಪಟ್ಟಣದ ಬೀದಿಯೊಳಗೆ ಹೊರಗಡೆ ಬಂದಾಗ ಆ ಕಡೆ ಈ ಕಡೆ ಇದ್ದಂಥ ಜನರು ಕೂಡ ಇವಳನ್ನು ಕಂಡು ಒಂದು ಏನು ಹೊರಗೆ ಮಾತನಾಡಕ್ಕೆ ಬರದೆ, ಮೂಕ ವೇದನೆಯನ್ನು ಸಹಿಸಲಾರದೆ ಕೈ ಮೇಲೆ ಅದು ಅವರು ಒಬ್ಬರಿಗೊಬ್ಬರು ಕೈ ಹಿಸುಗುತ್ತಾ ಹಿಂಗೆ ಆಗಬಾರ್ದಾಗಿತ್ತು, ಇಂಥ ಹೆಣ್ಮಗಳಿಗೆ ಈ ರೀತಿ ಸ್ಥಿತಿ ಬಂತಲ್ಲ ಅಂಥೇಳಿ ತಮ್ಮೊಳಗೆ ತಾವೇ ನೊಂದುಕೊಂಡು ಕೂಡ ಬಾಯಿಂದ ಹೊರಗಡೆ ಬಿಟ್ಟೆನ್ನದೆ ನೋಡುವಂಥ ಸನ್ನಿವೇಶವನ್ನು ಕಂಡಂಥ ಗಂಗಾ ಆ ರಸ್ತೆಯ ಎರಡೂ ಬದಿಗಳೇ ನುಡುಕೋತ ಬರುವಂಥ ಒಂದು ಸನ್ನಿವೇಶ ಯಾರಿಗಾದರೂ ಮನಸ್ಸನ್ನು ಕಳ್ಳನ್ನು ಬಹಳಷ್ಟು ಹಿಂಡದಂಗೆ ಆಗ್ತದೆ. ಆ ಒಂದು ಸನ್ನಿವೇಶದೊಳಗೆ ಗಂಗಾ ಬರ್ತಾ ಬರ್ತಾ ಬಸವಣ್ಣ ದೇವರ ಗುಡಿ ಮುಂದೆ ಬಂದಾಗ ಅವಳಿಗೆ ಬಸವಣ್ಣಗೆ ನಮಸ್ಕಾರ ಮಾಡಿ ಇನ್ನೇನು ಮಾಡಬೇಕು, ನಾನು ನನ್ನ ದಾರಿ ಹ್ಯಾಕೆ ಅನ್ಕೋಬೇಕು ಅಂದರೆ ನಾನು ಅಬಲೆ ಹೆಣ್ಣುಮಗಳು, ನಾ ಇನ್ನು ಏನು ಮಾಡಬೇಕು ಅನ್ನೋಂಥ ವಿಚಾರವನ್ನು ಅಲ್ಲಿ ನಿಂತು ಮಾಡ್ತಾಳೆ. ಮಾಡಿ ಇನ್ನು ಬೇರೆ ಏನೂ ಇಲ್ಲ, ನಾನು ಎಲ್ಲಕ್ಕೂ ಕಾರಣ ಮೂಲ ಯಾರು, ಮೂಲ ಅಂತಂದರೆ ಆ ಹುರಕಡ್ಲಿ ಬಾಳಣ್ಣ. ಆ ಹುರಕಡ್ಲಿ ಬಾಳಣ್ಣ ನನ್ನ ಮನೆಗೆ ಬಂದು ಆತಿಂದೆಲ್ಲ ಮಾಡಲಿಲ್ಲ ಅಂದರೆ ಆಗತ್ರಿಕ್ಕಿಲ್ಲ. ನಾನು ಹೆಂಗಾದರೂ ಅದು ಬಂಗಾರದೆಲ್ಲ ಮುಚ್ಚಿಡ್ತಾ ಇದ್ನಿ. ಪರಮಗೆ ಅವಳಾದರೂ ಕೂಡ ಹೇಗಾದರೂ ನಾನು ಸಂಭಾಷಿ ಇದನ್ನ ಮಾತು ಯಾರಿಗೂ ಹೇಳಬೇಡ ಅಂತೇಳಿ ಈ ಕಡೆ ಒಂದು ವಚನ ತಗೊಂಡಿದ್ನಿ. ಹೆಂಗಾದರೂ ನನ್ನ ಜೀವನ ಚೆಂದ ಆಗ್ತಾಯಿತ್ತು. ಇಂಥ ಒಂದು ಚೆಂದ ಅಂತ ಈ ನನ್ನ ಬಾಳ್ವೆಯನ್ನು ಕೆಡಲಿಕ್ಕೆ ಮೂಲ ಕಾರಣ ಆ ಹುರಕಡ್ಲಿ ಬಾಳಣ್ಣ. ಆತಾದರೂ ಒಳ್ಳೆಯವನಿದ್ದರೂ ಕೂಡ, ಒಳ್ಳೆಯ ಬ್ರಾಹ್ಮಣ ಮನುಷ್ಯ ಇದ್ದರೂ ಕೂಡ, ತಿಳುವಳಿಕೆ ಇದ್ದವನು ಕೂಡ ಆತ ನನ್ನ ಮನೆಗೆ ಬಂದಾಗಿನ ಆಗಿನ ಸ್ಥಿತಿಯನ್ನು ನೆನೆಸಿಕೊಂಡ್ರೆ ಇಂದೂ ನನಗೆ ಈಗಲೂ ಕೂಡ ನನ್ನ ಮನಸ್ಸು ಒಂಥರ ಚಡಪಡಿಸುತ್ತೆ. ಯಾರಿಗೇ ಆಗಲಿ ಕಷ್ಟಗಳಲ್ಲಿ ಸಹಾಯ ಮಾಡಬೇಕೇ ವಿನಃ ಮತ್ತೊಬ್ಬರ ಕಷ್ಟಗಳನ್ನು ಬಂದಾಗ ಅವುಗಳನ್ನು ಮೂದಲಿಸಿ ನಗುವಂಥ ಪ್ರಸಂಗ ಯಾರೂ ಮಾಡಬಾರ್ದು. ನೀವು ನನಗೇನೂ ತಿಳಿತಾ ಇಲ್ಲ, ಏನು ಮಾಡಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ನಾನು ಇಲ್ಲಿ ಸುಮ್ಮನೆ ವೇಳೆ ಹಿಡಿಯದೆ ನನ್ನ ಬದುಕನ್ನು ನಾನು ಕಟ್ಕೋಬೇಕಾಗೈತಿ. ಅದಕ್ಕೆ ನಾನು ಆ ಹುರಕಡ್ಲಿ ಬಾಳಣ್ಣ ಇರುವಂಥ ಆ ಮನೆ ಅಲ್ಲಿ ಬೈಲಹೊಂಗಲದಲ್ಲಿ ಮಂಗಳವಾರ ಪೇಟೆ ಒಳಗದ, ಆ ಸಂಗ್ಯಾಂದು ಸೋಮವಾರ ಪೇಟೆ ಒಳಗದ. ನಮ್ಮದು ಈ ಗೊಂಬಿಗುಡಿ ಹತ್ತಿರ ಇದು ಬಾಜಾರದೊಳಗೆ ಮನೆ. ಇಂಥ ಒಂದು ದೊಡ್ಡ ಮನೆ, ಇಂಥ ಒಂದು ಶ್ರೀಮಂತಿಕೆ, ಇಂಥ ವೈಭವವನ್ನು ನಾನು ಗಂಧ ಮೈದುಂಡುಗಡಿ ಇರುವಂಥ ಒಂದು ವೈಭವದ ನನ್ನೆಲ್ಲ ಹಾಳಾಗಿ ಹೋಯಿತು. ಇದಕ್ಕೆಲ್ಲ ಈ ಮೂಲ ಕಾರಣ ಇವರು. ಏನೇ ಆಗಲಿ ನನ್ನ ಜೀವನ ನಾ ಕಟ್ಕೋಬೇಕಾಗೈತಿ. ಈಗಿಂದಲೇ ನಾನು ಬಾಳಣ್ಣನ ಮನೆಗೆ ಹೋಗಿ ಅವನನ್ನು ಮೊದಲು ವಿಚಾರ ಮಾಡ್ತೇನೆ. ಯಾಕಂದರೆ ನಾವು ಇರಬೇಕು, ಇದ್ದು ನಾವು ಜಯಿಸಬೇಕಾಗೈತಿ. ಏನೇ ಪರಿಸ್ಥಿತಿ ಬಂದರೂ ಹೆಂಗಸರು ಯಾವ ದುರ್ಬಲ ಆಗಬಾರದು ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಈಗಲೇ ಹುರಕಡ್ಲಿ ಬಾಳಣ್ಣ ಮನೆಗೆ ಹೋಗ್ತೇನೆ. ಏನಾದದ್ದು ಆಗಲಿ ಬಸವಣ್ಣ ಮೇಲೆ ಭಾರ ಹಾಕಿದ್ದೀನಿ.